ಶತಾಯುಷಿ ಲೋಕನಾಯಕ ಹಾಗೂ ಅಖಿಲ ಭಾರತೀಯ ವೀರಶೈವ ಮಹಾಸಭಾದ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಈಗ ಸದ್ಯ ಕುಟುಂಬಸ್ಥರು ತಮ್ಮ ಅಂದರೆ ಬಾಲ್ಕಿ ಪಟ್ಟಣದಲ್ಲಿರ್ತಕ್ಕಂಥ ಮನೆಗೆ ಕರೆದುಕೊಂಡು ಬಂದು ಈಗ ಆರೈಕೆಯನ್ನು ಮಾಡ್ತಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಅವರ ಪುತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ಮಾತಾಡ್ತಾರೆ. ಸರ್, ಈಗ ಸಾಕಷ್ಟು ಆರೋಗ್ಯದಲ್ಲಿ ಏರುಪೇರಾಗಿದೆ. ಆಸ್ಪತ್ರೆಯಿಂದ ಇವತ್ತು ಬೆಳಗಿನ ಜಾವ ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ಆ ಆರೈಕೆ ಯಾವ ರೀತಿ ನಡೀತಿದೆ, ಸದ್ಯದ ಪರಿಸ್ಥಿತಿ ಹೇಗಿದೆ ಸರ್? ಅವರ ಆರೋಗ್ಯದ ಸ್ಥಿತಿ ಗಂಭೀರವಾಗಿದೆ. ಅವರಿಗೆ ಎಕ್ಸ್ಟರ್ನಲ್ ಸಪೋರ್ಟ್ ಅಂದರೆ ಆಕ್ಸಿಜನ್ ಅದನ್ನೆಲ್ಲ ಕೊಟ್ಟು ಇವತ್ತು ವೈದ್ಯರು ಮಾನಿಟರ್ ಮಾಡ್ತಾ ಇದ್ದಾರೆ. ಆದರೂ ಈಗ ಸದ್ಯಕ್ಕಿನ ಪರಿಸ್ಥಿತಿ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರ ಆಸೆ ಇತ್ತು ಮನೆಯಲ್ಲೇ ಅವರು ಕೊನೆ ಉಸಿರು ಎಳಿಬೇಕು ಅನ್ನುವಂಥದ್ದು. ಹೀಗಾಗಿ ಅವರಿಗೆ ಮನೆಗೆ ತಂದು ಇಲ್ಲೇ ನಮ್ಮ ಪರಿವಾರದವರೆಲ್ಲ ವೈದ್ಯರಿದ್ದಾರೆ, ತಜ್ಞ ವೈದ್ಯರು ಇದ್ದಾರೆ, ಅವರು ನಿಗಾವಹಿಸಿದ್ದಾರೆ, ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅವರ ಆರೈಕೆ ನಡೀತಾ ಇದೆ. ನಮ್ಮದೆಲ್ಲರ ಇಚ್ಛೆ ಇದೆ, ಪರಿವಾರದವ್ರ ಅಭಿಮಾನಿಗಳದ್ದು ಇನ್ನೂ ಅವ್ರು ನಮ್ಮ ಮಧ್ಯದಲ್ಲಿ ಇರಬೇಕು ಅನ್ನುವಂಥದ್ದು. ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದೇವೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಈ ಆರೋಗ್ಯದಲ್ಲಿ ಏರುಪೇರಾಗಿರೋ ಕಾರಣಕ್ಕಾಗಿ ಸಾಕಷ್ಟು ನಿಮ್ಮ ಅಂದರೆ ಅಪ್ಪರ ಅಭಿಮಾನಿಗಳು ಇರ್ಬೋದು, ಜೊತೆಗೆ ಬೆಂಬಲಿಗರು ಸಾಕಷ್ಟು ಬರ್ತಾ ಇದ್ದಾರೆ. ಸಾಕಷ್ಟು ನೀರವ ಮೌನ ಇಡೀ ಕ್ಷೇತ್ರದಾದ್ಯಂತ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಸರ್? ನಾನು ಅವರ ಅಭಿಮಾನಿಗಳಿಗೆ, ಅವರ ಕಟ್ಟ ಬೆಂಬಲಿಗರಿಗೆ ಚಿರಋಣಿಯಾಗಿದ್ದೇನೆ. ಯಾಕೆಂದರೆ ಅವರ ಸಮಕಾಲೀನರು ಇವತ್ತು ಅವ್ರ ಮಧ್ಯದಲ್ಲಿಲ್ಲ. ಅವ್ರ ಜೊತೆಯಲ್ಲಿದ್ದವರು ಕೆಲವರು ಜನ ಉಳಿದಿದ್ದಾರೆ. ಆದರೆ ಅವರು ಮಾಡಿದ್ದಂಥ ಕಾರ್ಯ ಮತ್ತು ಅವರೆಲ್ಲ ಹೋರಾಟದಲ್ಲಿ ಅವರೆಲ್ಲ ಭಾಗಿಯಾಗಿದ್ದರು. ಅದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ಇರ್ಬೋದು, ಅಥವಾ ಕನ್ನಡ ಚಳವಳಿ ಇರ್ಬೋದು, ಅಥವಾ ಬೀಜದ ಆಂದೋಲನ ಇರ್ಬೋದು, ಅನ್ಯಾಯದ ವಿರುದ್ಧ ಹೋರಾಟ ಇರ್ಬೋದು. ಇವೆಲ್ಲದರಲ್ಲಿ ಅವರ ಕಟ್ಟ ಬೆಂಬಲಿಗರು ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರಿಗಾಗಿ ತ್ಯಾಗ ಮಾಡಿದ್ದಾರೆ, ಜೈಲಿಗೆ ಹೋಗಿದ್ದಾರೆ, ಭಾಳಷ್ಟು ಲಾಠಿ ತಿಂದಿದ್ದಾರೆ, ಭಾಳ ತ್ಯಾಗ ಮಾಡಿದ್ದಾರೆ. ಇನ್ನೂ ಅವರ ಪರಿವಾರದವರೆಲ್ಲ ಇದ್ದಾರೆ. ಹೀಗಾಗಿ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರೀ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆಯೂ ಇದ್ದಾರೆ. ಅನೇಕ ದೂರವಾಣಿ ಮುಖಾಂತರ ಸಂಪರ್ಕ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ವಿನಂತಿ ಏನಪ್ಪ ಅಂತ ಹೇಳಿದರೆ, ಅವರೇನು ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡಿದ್ದಾರೆ, ನಮ್ಮ ತಂದೆಯವರ ದಾರಿ ಮೇಲೆ ನಾವೆಲ್ಲ ನಡೀತಾ ಇದ್ದೇವೆ. ಅವರೇ ನಮಗೆ ರೋಲ್ ಮಾಡೆಲ್ ಇದ್ದಾರೆ. ಹೀಗಾಗಿ ಅವರು ಇವತ್ತು ಸಂಯಮ ಇರಲಿ, ಅವರು ಇನ್ನೂ ಅವರು ಉಳಿಬೇಕು ಅನ್ನೋಂಥದ್ದು ಎಲ್ಲರ ಒಂದು ಆಸೆ ಇದೆ. ಸರ್, ಈಗ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕ ಅಂದರೆ ವಿಶೇಷವಾಗಿ ವೀರಶೈವ ಲಿಂಗಾಯತ ಮಹಾಸಭಾವನ್ನು ಕಟ್ಟಿ ಬೆಳೆಸಿದವರು, ಅಂಥವ್ರ ಬಗ್ಗೆ ಸಾಕಷ್ಟು ಕೂಡ ಜನರು ನೆನ್ತಾ ಇದ್ದಾರೆ. ಇಂಥ ಕೆಲಸ ಕಾರ್ಯಗಳು ಮಾಡಿದ್ರು ಅಂತ ಏನು ಹೇಳ್ತೀರಿ ಸರ್? ನೋಡಿ, ಅವರು ನಿಜವಾಗಿ ಹೇಳಬೇಕಂತ ಹೇಳಿದರೆ ಹುಟ್ಟು ಹೋರಾಟಗಾರರು. ಅವರು ಸ್ವಯಂ ಬಲದಿಂದ ಇವತ್ತು ಮೇಲೆ ಬಂದವರು. ಸಮಾಜದಲ್ಲಿ ಅವರು ನಮಗೆ ಯಾವತ್ತಿಗೂ ಹೇಳ್ತಾಯಿದ್ರು, ಇವತ್ತು ರಾಜಕೀಯ ಅಂತ ಹೇಳಿದರೆ ಅದೊಂದು ಸಮಾಜ ಸೇವೆ ಅಂತೇಳಿ ತಿಳ್ಕೊಂಡು ಮಾಡಬೇಕು ಅನ್ನುವಂಥದ್ದು. ಅಧಿಕಾರಕ್ಕಾಗಿ ಅವರು ಯಾವತ್ತಿಗೂ ತಮ್ಮ ತತ್ವ ಸಿದ್ಧಾಂತವನ್ನು ಹೊಂದಾಣಿಕೆ ಮಾಡಿಕೊಂಡಿಲ್ಲ. ಹೊಂದಾಣಿಕೆ ರಾಜಕೀಯನೇ ಅವರಿಗೆ ಗುರುತಿಲ್ಲ. ಹೀಗಾಗಿ ಇವತ್ತು ಅವರೆಲ್ಲರಿಗೂ ಒಂದು ರೀತಿಯಲ್ಲಿ ಆದರ್ಶರಾಗಿದ್ದಾರೆ. ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಅನೇಕ ಸಹಕಾರಿ ಕಾರ್ಖಾನೆಗಳನ್ನು ಮಾಡಿದ್ದಾರೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಿ, ಮಹಿಳಾ ಶಾಲೆಗಳನ್ನು ಪ್ರಾರಂಭ ಮಾಡಿ, ಈ ಭಾಗದ ಜನರಿಗೆ ಸರ್ಕಾರ ಮಾಡದೇ ಇರುವಂಥ ಕೆಲಸ ಕಾರ್ಯಗಳು, ವಸತಿ ನಿಲಯಗಳನ್ನು ಪ್ರಾರಂಭ ಅವರು ಮಾಡಿದ್ದಾರೆ. ಇವತ್ತು ನೀರಾವರಿ ಯೋಜನೆಗಳು ಮಾಡಿದಂಥದ್ದು, ಈ ಭಾಗದ ಬಗ್ಗೆ ಅನೇಕ ರೀತಿಯ ಕನಸುಗಳನ್ನು ಇಟ್ಕೊಂಡಂಥವರು. ಇವತ್ತು ಕೈಗಾರಿಕೆ, ಕೃಷಿ ಆಧಾರಿತ ಕೈಗಾರಿಕೆ, 2 ಕೈಗಾರಿಕೆಗಳನ್ನು ಇಲ್ಲಿ ಪ್ರಾರಂಭ ಮಾಡಿ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟರು. ರೈತರಿಗೆ ಬೆಳೆದಂಥ ಬೆಳೆಗೆ, ಕಬ್ಬಿಗೆ ಬೆಲೆ ಕೊಡುವಂಥ ರೀತಿಯಲ್ಲಿ ಇವತ್ತು ಅವರು ಹೋರಾಟ, ಇವತ್ತು ಅನೇಕ ಹೋರಾಟಗಳವರದು ಅವಿಸ್ಮರಣೀಯವಾದಂಥದ್ದು. ಈಗ ಭಾಳಷ್ಟು ಸೇವೆಯನ್ನು ಮಾಡಿದ್ದಾರೆ. ಸಮಾಜಕ್ಕಾಗಿಯೂ ಭಾಳಷ್ಟು ದುಡಿದಿದ್ದಾರೆ. ಸಮಾಜವನ್ನು ಒಗ್ಗೂಡಿಸಬೇಕು ಅನ್ನುವಂಥದ್ದು. ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾಗಿ ಸುಮಾರು 12 ವರ್ಷ ಇಡೀ ರಾಜ್ಯದಾದ್ಯಂತ ಅಷ್ಟೇ ಅಲ್ಲ, ಕೇರಳ, ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಈ ಕಡೆ ಎಲ್ಲ ಸುತ್ತಾಡಿ ಇವತ್ತು ಎಲ್ಲ ಕಡೆ ಓಡಾಡಿ
ಸಮಾಜ ಸಂಘಟನೆ, ನಾವು ಸಂಘಟಿತರಾದರೆ ಇತರ ಸಮುದಾಯದವರನ್ನು ಮತ್ತು ಅವರಿಗೂ ಅದರಲ್ಲಿರುವಂಥ ಬಡವರಿಗೆ ನಾವು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಬಲವಾದಂಥ ನಂಬಿಕೆ ಅವರದ್ದು. ಜಾತ್ಯತೀತ ವ್ಯಕ್ತಿಗಳಾಗಿದ್ದರು, ಸರ್ವಧರ್ಮ ಸಮನ್ವಯದಲ್ಲಿ ಅವರಿಗೆ ನಂಬಿಕೆ ಇತ್ತು. ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ, ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ ಬಸವಾದಿ ಶರಣರು ಅನ್ನುವಂಥ ರೀತಿಯಲ್ಲಿ ಎಲ್ಲ ಸಮುದಾಯದವರನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು. ಅದೇ ಆದರ್ಶವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ನಡೀಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತಾಯಿದ್ದೇವೆ. ಸರ್, ಈಗ CM ಸಿದ್ದರಾಮಯ್ಯ ಅವರು ಕರೆ ಮಾಡಿದರು, ಯಾರಾಗಿ ವಿಚಾರಿಸಿರಿ? ತಂದೆಯವರ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದರು. ಸ್ಥಿರವಾಗಿದೆ ಅಂತ ಹೇಳಿದೆ ನಾನು. ಬೇಗ ಗುಣಮುಖರಾಗಲಿ ಅಂತೇಳಿ ಅನ್ನುವಂಥ ಮಾತನ್ನು ಹೇಳಿದರು. ಇದು ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು. ಕ್ಯಾಮರಾಮನ್ ಶಾಣಕುಮಾರ್ ಜೊತೆ ಪರಶುರಾಮ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.